ಸಂಪತ್ ಸರ್, ಹೇಗಿದ್ದೀರಾ? ಆರಾಮಿದ್ದೀನಿ, ನೀವು ಹೇಗಿದ್ರಿ? ಸೂಪರ್. ಹೇಳಿ, ನಿಮ್ಮನ್ನ ಮೀಟ್ ಮಾಡಿದಾಗೆಲ್ಲ ಒಂದು ಖುಷಿ ಏನಂದ್ರೆ ಆ ಮುಖದಲ್ಲಿ ಆ ನಗು ಇರುತ್ತೆ ಯಾವಾಗಲೂ, ಅದು ನೋಡೋದಕ್ಕೆ ಒಂಥರ ಖುಷಿ. ಎಷ್ಟೋ ಜನ ಇತ್ತೀಚಿನ ದಿನಗಳಲ್ಲಿ ಮರ್ತ್ಬಿಟ್ಟಿದ್ದಾರೆ ಸರ್, ವರ್ಕ್ ಸ್ಟ್ರೆಸ್ಸು, ಟೆನ್ಷನ್ಸು, ಎದುರುಗಡೆ ಸಿಕ್ಕಾಗ ನಗೋದನ್ನು ಮರ್ತಿದ್ದಾರೆ. ಅಲ್ಲ, ಈಗ ನಿಮಗೆ ನಗೋದು, ಪ್ರೀತಿ ಮಾಡೋದು, ಅಳೋದು ಅದೆಲ್ಲ ಮನುಷ್ಯನ ಸಹಜವಾದ ಗುಣ. ಓಕೆ, ಅವು ಮೂಲ ಗುಣಗಳು. ಅವನ್ನೇ ಬಿಟ್ಬಿಟ್ಟು ಸಿಟ್ಟು ಮಾಡ್ಕೊಂಡು ಏನು ಮಾಡವ? ನಗ್ನಗ್ತಾ ಇದ್ರೆ ಎಲ್ಲನೂ ಫೇಸ್ ಮಾಡ್ಬೋದು, ಹಾಗಾಗಿ ನಗ್ತಾ ಇರೋದು. ಬಿಡಿಲ್ಲ, ಅದೇ ಹೇಳಿದ್ನಲ್ಲ, ನಿಮ್ಮನ್ನ ನೋಡಿದಾಗೆಲ್ಲ ಖುಷಿ ಆಗೋದೇನೋ ನನಗದೇ. ನನ್ಗದು ಆ ಒಂದು ನೋಗ್ತೀವಿ, ನಮ್ಮ ಸಂಪತ್ ಸರ್ ಬಂದ್ರು, ಅಯ್ಯೋ ಆ ಒಂದು ಫೀಲ್, ನಮ್ಮವರು ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ. ಸಾಕು, ನನಗೂ ಅಷ್ಟೊಂದು ಫೀಲ್ ಕೊಡುತ್ತಲ್ಲ, ನಾನು ಧನ್ಯ. ಓಕೆ, ಹೇಗಿದ್ದೀರಾ? ಆರಾಮಿದ್ದೀನಿ. ಓಕೆ, ಕೆರೆಬೇಟೆ ನಮ್ಮ ನೆಲದ ಚಿತ್ರ. ಹೌದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ನೆಲಮೂಲದ ಕಥೆಗಳು ತುಂಬಾ ಬರ್ತಾ ಇದೆ. ಹೌದು. ಬಂದಿರೋ ಎಲ್ಲಾ ಕಥೆಗಳು ಗೆಲ್ತಾ ಇದೆ. ಹೌದು. ಸೊ ಎಲ್ಲ ಒಂದ್ ಕಡೆ ನಮ್ಮ ಚಿತ್ರವನ್ನು, ನಮ್ಮ ನೆಲದ ಕಥೆಯನ್ನು ಹೇಳಿದ್ರೆ ಜನ ಒಪ್ಕೊಂತಾರೆ ಅನ್ನೋದಕ್ಕೆ ರಿಲೀಸ್ ಆಗಿರುವಂತಹ ಫಿಲ್ಮ್ಗಳೇ ಸಾಕ್ಷಿ. ಹೌದು. ಆ ನಿಟ್ಟಿಗೆ ಕೆರೆಬೇಟೆ ಸೇರ್ತಾ ಇದೆ. ಹೌದು. ಆ ಕೆರೆಬೇಟೆಯಲ್ಲಿ ನೀವು ಕೂಡ ಮುಖ್ಯ ಪಾತ್ರಧಾರಿ. ಹೌದು. ಈಗ ಯಾವಾಗಲೂ ನಾನು ಸಿನಿಮಾ ಅಥವಾ ಸಾಹಿತ್ಯ ಕೃತಿಗಳಿರ್ಬೋದು, ಯಾವಾಗ ನಮ್ಮ ನೇಟಿವ್ ಕಂಟೆಂಟನ್ನು ಇಟ್ಕೊಂಡು ಅದು ಬರುತ್ತೋ ಅದು ಯಾವಾಗಲೂ ಗೆದ್ದೆ. ಯಾಕೆಂದ್ರೆ ಅದು ನಮ್ದಲ್ವಾ. ಅದಕ್ಕೆ ಈಗ ನೋಡಿ, ಫಸ್ಟ್ ಎಲ್ಲ ಏನು ಅಂದ್ರೆ ತಮಿಳಲ್ಲೇ ಆ ಥರದ ಸಿನಿಮಾಗಳು ಬರ್ತಿತ್ತು. ಹೌದು. ಅಂದ್ರೆ ನೇಟಿವ್ ಕಂಟೆಂಟ್ಗಳನ್ನ ಇಟ್ಕೊಂಡು ಸಿನಿಮಾ ಬರ್ತಿತ್ತು. ಮತ್ತು ಯಾವಾಗಲೂ ಒಂದು ಆರೋಪ ಮಾಡೋರು, ನಮ್ಮಲ್ಲೇ ಆ ಥರದ ಸಿನಿಮಾಗಳು ಮಾಡೋದಿಲ್ಲ ಅಂತ. ಅಲ್ಲಿ ಯಾಕೆ ಬರ್ತಿದ್ದು ಅಂತಂದರೆ, ಅವರು ತಮ್ಮ ಪರಂಪರೆಯನ್ನು ಅಥವಾ ತಮ್ಮ ಆಚರಣೆಗಳನ್ನು, ತಮ್ಮ ನೆಲದ ಸಂಸ್ಕೃತಿಯನ್ನು ಅವರು ಆಳವಾಗಿ ನಂಬಿದ್ದಾರೆ ಮತ್ತು ಬದುಕ್ತಿದ್ದಾರೆ. ಅದು ದ್ರವಿಡಿಯನ್ ಕಲ್ಚರ್. ಹಾಗಾಗಿ ಅವ್ರು ಏನೇ ಮಾಡಬೇಕಂದ್ರು ಇವತ್ತಿಗೂ ನೋಡಿ, ಅಲ್ಲಿನ ಸ್ಟಾರ್ ನಟರುಗಳು ಪಂಚೆ ಹಾಕೊಂಡ್ಬರ್ತಾರೆ. ಹೌದು. ಸೊ ಒಂಥರ ಅವ್ರ ನೇಟಿವಿಟಿಯಿಂದ ಅವ್ರು ಬಿಟ್ಟಿಲ್ಲ ಅವರು ಅದನ್ನು. ಸೊ ಹಾಗಾಗಿ ಅಲ್ಲಿನ ಸಿನಿಮಾಗಳು ಗೆಲ್ತಿದ್ದು. ನಮ್ಮಲ್ಲಿ ಏನು ಅಂತಂದರೆ, ಇದು ಒಂಥರ ಬೆಂಗಳೂರು ಮತ್ತು ಇಲ್ಲಿನ ಇಂಡಸ್ಟ್ರಿ ಇಡೀ ಜಗತ್ತಿನ ಇನ್ಫ್ಲೂಯೆನ್ಸನ್ನು ತಗೊಳ್ತಿದ್ದು. ಇದು ಮೆಟ್ರೋಪಾಲಿಟನ್ ಸಿಟಿ ಆಗಿರೋದ್ರಿಂದ, ಸೊ ಹಿಂಗೆ ಎಲ್ಲ ಥರದ ಇನ್ಫ್ಲೂಯೆನ್ಸ್ ಇರೋದ್ರಿಂದ, ಸೊ ಆ ನೇಟಿವಿಟಿಯಿಂದ ದೂರ ಹೋಗಿತ್ತು ಸ್ವಲ್ಪ ನಮ್ಮ ಸಿನಿಮಾ ಇಂಡಸ್ಟ್ರಿ. ಹೌದು. ಬಟ್ ನಿಧಾನಕ್ಕೆ ಮತ್ತೆ ವಾಪಸ್ ಮರಳಿ ಮನೆಗೆ ಅಂತ ಹೇಳ್ತಾರಲ್ಲ, ಹಾಗೆ ನೆಲ ಮೂಲಕ್ಕೆ ಎಲ್ಲೇ ಹೋದ್ರು, ಎಷ್ಟೇ ದೂರ ಹೋದ್ರು ಮತ್ತು ಬರಲೇಬೇಕಲ್ಲ. ಅದು ನಮ್ಮ ತಿಥಿ ಆ ಥರದ್ದೊಂದು ಕೆಲಸ ಮಾಡ್ತು, ಅಥವಾ ಬೆಲ್ಬಾಟಮ್ ಮಾಡ್ತು, ಅದು ಹಿಂಗೆ ಕಾಂತಾರ ಮಾಡ್ತು, ಇತ್ತೀಚಿನ ಕಾಟೇರ ಮಾಡ್ತು, ನೆಲಮೂಲದ ಕಥೆನ ಇಟ್ಕೊಂಡು ಹೀಗೆ ಅಲ್ಲಲ್ಲೇ ಆ ಪ್ರಯತ್ನಗಳು ಏನಾಯಿತು. ಈಗ ನಮ್ಮದೇ ಕಥೆಗಳನ್ನ ಮಾಡಿದ್ರೆ ನಾವು ಗೆಲ್ತೀವಿ ಅನ್ನೋದು ಗೊತ್ತಾಗಿ, ಸೊ ಹಾಗೆ ಈಗ ಕೆರೆಬೇಟೆ ಕೂಡ ಅದರ ಸಾಲಿಗೆ ಬಂದು ನಿಂತಿದೆ. ಬಟ್ ಇನ್ನೊಂದು ಇದಕ್ಕೆ ಆಡ್ ಆನ್ ಮಾಡಬೇಕು ಅಂತಂದ್ರೆ, ನಂಗೆ ಗೊತ್ತಿಲ್ಲ ಕಾಕಾ ತಾಳಿಯಾನೋ ಪ್ಲಸ್ ಆಗ್ತಿದೆಯೋ ಗೊತ್ತಿಲ್ಲ, ಕನ್ನಡದಲ್ಲಿ ನೆಲಮೂಲದ ಕಥೆಗಳನ್ನ ಹೇಳ್ಕೊಂಡು ಬಂದಿರುವಂಥ ಪ್ರತಿಯೊಂದು ಚಿತ್ರದ ಟೈಟಲ್ ಕೂಡ ಕಾಯಿಂದನೇ ಶುರುವಾಗಿರೋದು. ಅದು ಗೊತ್ತಿಲ್ಲ, ಅದು ಕೋಇನ್ಸಿಡೆನ್ಸ್ ಇರುತ್ತೆ. ಅದನ್ನೇ ಹೇಳಿ ನಾನು, ಕೋಇನ್ಸಿಡೆನ್ಸ್ ಅಂತ ಹೇಳ್ತಿದ್ದೀನೋ ಅದು ಕನೆಕ್ಟ್ ಆಗ್ತಿದೆಯೋ ಗೊತ್ತಿಲ್ಲ. ಹೌದು. ಕಾಟೇರ ನಮ್ಮ ನೆಲದ ಕತೆ, ಹೌದು. ಕಾಂತಾರ ನಮ್ಮ ನೇಟಿವ್ ಕತೆ, ಕಾಂತಾರ ನಮ್ಮ ನೇಟಿವ್ ಕತೆ, ಕೆರೆಬೇಟೆ ನಮ್ಮ ನೇಟಿವ್ ಕತೆ, ಪ್ರತಿಯೊಂದು ಶುರುವಾಗಿರುವಂಥದ್ದು ಕಾಯಿಂದ. ಹೌದು. ಸೊ ಅದೇನ ಹೇಳ್ದಂಗೆ ಸಕ್ಸಸ್ ಅಥವಾ ಜನರನ್ನ ರೀಚ್ ಮಾಡಿರುವಂತಹ ಅಕ್ಷರ ಅಂತ ಹೋದ್ರೆ ಅದಕ್ಕೂ ಕಾನೆ. KGF ಕೂಡ ಹೌದು. ಅದೇನು ಗೊತ್ತಿಲ್ಲ, ಕರ್ನಾಟಕದ ಕನ್ನಡ ಚಿತ್ರಗಳು ಆ ಅಕ್ಷರದಿಂದ ಶುರು ಆಗ್ತಿರ್ಬೇಕು. ನೀವು ಹೇಳ್ತಿರೋದು ನೋಡಿದ್ರೆ ಎಲ್ಲಾ ಚಿತ್ರಗಳು ಕಾಯಿಂದ ಶುರು ಮಾಡಬೇಕು ಅಂತ ಟೈಟಲ್ ಹುಡುಕೋದು ಕಷ್ಟ ಆಗುತ್ತೆ ಅವಾಗ. ಓಕೆ, ಕೆರೆಬೇಟೆ ನಮ್ಮ ನೆಲಮೂಲದ ಕತೆ, ಮಲೆನಾಡಿನ ಸಂಸ್ಕೃತಿಯನ್ನ ಎತ್ತಿಡಿಯುವಂತ ಕತೆ. ಹೌದು. ಸೊ ಮಲೆನಾಡು ಅಂದ ತಕ್ಷಣ ಎಷ್ಟೋ ಜನಕ್ಕೆ ಈ ಸಂಸ್ಕೃತಿ ಇರುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಸ್ವಂತ ಒಂದು ಚಿತ್ರದ ಭಾಗವಾಗಿ ನೀವು ಆಕ್ಟ್ ಮಾಡಿರುವಂಥದ್ದು. ಈ ಸಂಸ್ಕೃತಿ ತಿಳಿದಾಗ ಅಥವಾ ಈ ಒಂದು ಕಥೆಯನ್ನ ಕೇಳಿದಾಗ ನಮಗೆ ಏನು ಅನಿಸ್ತು? ನಿಮಗೆ ಗೊತ್ತಿತ್ತ ವಿಷಯಗಳು? ಅಂದ್ರೆ ನಾನು ಸ್ವಲ್ಪ ರಂಗಭೂಮಿ ಹಿನ್ನೆಲೆಯವನ್ನಾದ್ರಿಂದ ಸ್ವಲ್ಪ ಈಗ ಆ ಕಡೆ ಗುಂಟೆ ಪದಗಳು ಅಂತ ಬರ್ತವೆ ಮಲೆನಾಡಲ್ಲಿ, ಮತ್ತು ಕೆಲವು ಆಚರಣೆಗಳು. ಈಗ ಈ ಕರಾವಳಿ ಪ್ರದೇಶಕ್ಕೆ ಹೋದರೆ ಅಲ್ಲಿನ ಯಕ್ಷಗಾನ, ಮೂಡಲ್ಪಾಯ, ಮತ್ತು ಈ ಥರದ್ದು ಒಂದು ಏನು ನಮ್ಮ ಟ್ರೆಡಿಷ್ನಲ್ ಪರಂಪರೆಗಳಿದ್ದಾವಲ್ಲ ಅದನ್ನು, ಆ ಥರದ ಯಕ್ಷಗಾನ ಪರಂಪರೆ, ಆಮೇಲೆ ಭೂತಕೋಲಗಳ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಸೊ ಹಾಗೆ ಕೆರೆಬೇಟೆ ಅಂತ ಕೇಳಿದ್ದೆ ಅದನ್ನು. ಆದರೆ ಅದು ಏನು, ಅದು ಆಚರಣೆ ಹೇಗೆ ನಡೀತೆ ಅದು ಯಾವುದೂ ಗೊತ್ತಿರಲಿಲ್ಲ. ಓಕೆ. ಬಟ್ ಇವರು ಸಿನಿಮಾ ಕತೆ ಹೇಳಿದ್ಮೇಲೆ ಗೊತ್ತಾಯ್ತು ಇದು ಅದ್ಭುತವಾಗಿದೆ ಅಂತ. ಆಮೇಲೆ ನೋಡಿ, ಕರ್ನಾಟಕದಲ್ಲಿ ಪ್ರತಿ ಪ್ರಾದೇಶಿಕವಾಗಿ ಈ ಥರದ ಆಚರಣೆಗಳು ತುಂಬ ಇದ್ದಾವೆ. ಹೌದು. ಸೊ ನಿಮಗೆ ಇದು ಕೆರೆಬೇಟೆ ಬಂದ್ಮೇಲೆ ನೋಡ್ರಿ, ಅಲ್ಲಿನ ಲೋಕಲ್ ಆಚರಣೆಗಳಿಗೆ ನಮ್ಮ ನಿರ್ದೇಶಕರುಗಳು, ನಮ್ಮ ಸಿನಿಮಾ ಇಂಡಸ್ಟ್ರಿ ಕೈ ಇಡೋದಕ್ಕೆ ಶುರು ಮಾಡುತ್ತೆ. ಮಹತ್ವ ಅದ್ರ ಇದೇ ಬೇರೆ ಇರುತ್ತೆ, ಯಾಕೆಂದ್ರೆ ಅಲ್ಲಿನ ಜಗತ್ತೇ ಬೇರೆ ಇರುತ್ತೆ ಆಚರಣೆಗಳೆಲ್ಲ. ಕೆರೆಬೇಟೆನೂ ಕೂಡ ಆ ಥರದ್ದು ಒಂದು ರೀತಿ ಒಂಥರ ಮಾಯಾಲೋಕನೇ ತೆರೆದು ಇಡುತ್ತೆ ಅದು ಕಾನ್ಸೆಪ್ಟ್.
ಅಂದರೆ ಮನುಷ್ಯನ ಆಲೋಚನೆಯ ಒಂದು ಮಾಯಾಲೋಕನ ತೆರೆದಿಡುವಂಥ ಒಂದು ಕತೆ ಅದು. ಹೌದು, ಕೆರೆಬೇಟೆ ಬಗ್ಗೆ ಹೇಳಿದ್ರೆ ಇವನು ನಾನು ಕೂಡ ಅದೇ ಭಾಗದವನಾಗಿರೋದ್ರಿಂದ ಕೆರೆಬೇಟೆ ನಮಗೆ ಈ ಒಂದು ಟೈಮ್ನಲ್ಲಿ ಒಂದು ಹಬ್ಬ. ಹೌದು, ಬೇಸಿಗೆ ಸಮಯದಲ್ಲಿ, ಯುಗಾದಿ ಸಮಯದಲ್ಲಿ ಈ ಕೆರೆಗಳು ಬತ್ತ ಹೋಗೋ ಟೈಮ್ನಲ್ಲಿ ಅಲ್ಲಿ ಮೀನು ಹಿಡಿಯುವಂಥದ್ದು. ಹೌದು, ಆ ಊರಿನ ಪಂಚಾಯತಿಯವರು ಡಿಸೈಡ್ ಮಾಡ್ಬಿಟ್ಟು ಒಂದು ಕೆರೆ ಒಬ್ಬ ವ್ಯಕ್ತಿಗೆ ಇಷ್ಟು ಅಂತೇಳಿ ಫಿಕ್ಸ್ ಮಾಡ್ತಾರೆ. ಅವನು ಕುಣಿ ಹಿಡ್ಕೊಂಡು ಹೋಗ್ಬೇಕು, ಮೀನ್ ಏನ್ ಹಿಡಿತಾನೆ ಅವನ್ಗೆ ಹೊಡೆದ್ರೆ ಶಿಕಾರಿ, ಬಿಟ್ರೆ ಬಿಕಾರಿ ಅನ್ನೋ ಒಂದು ಪದವನ್ನ ಮಾಡುವಂಥದ್ದು. ಅದ್ರ ಜೊತೆನಲ್ಲಿ ದೀಪಾವಳಿ ಸಮಯದಲ್ಲಿ ಒಂದು ಜಾನಪದ ಹಾಡನ್ನ ಹಾಡ್ಕೊಂಡು ಹೋಗ್ತಾರೆ, ದೀಪಕ್ಕೆ ಎಣ್ಣೆ ಹಾಕ್ಸ್ಕೊಂಡು ಮನೆಗೂ ಅಂಟಿಕೆ ಪಿಟ್ಟಿಕೆ ಅದನ್ನು ಕೂಡ ಇದರಲ್ಲಿ ಬಳಸಿರುವಂಥದ್ದು. ಈ ಸಂಸ್ಕೃತಿಯ ವಿಚಾರವನ್ನೆಲ್ಲ ತಿಳಿದಾಗ ನಿಮಗೆ ಏನ್ ಅನ್ನಿಸ್ತು? ಅಂದ್ರೆ ಎಷ್ಟೋ ಜನ ಇನ್ಕ್ಲೂಡಿಂಗ್ ಸರ್ ಡಿಜಿಟಲ್ ಅನ್ನೋದು ಬೆಳೀತಾ ಹೋದಂಗೆ ಜನಕ್ಕೆ ನಮ್ಮ ಸಂಸ್ಕೃತಿ ಮರ್ತೋಗ್ಬಿಟ್ಟಿದೆ, ಡಿಜಿಟಲ್ ಯುಗಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅಂದರೆ ಈಗ ನಿಮ್ಗೆ ಏನು ಅಂತಂದರೆ ಈ ಜಗತ್ತು ಅಥವಾ ನಮ್ಮ ದೇಶ ಯಾವುದೇ ಥರದಲ್ಲಿ ನೀವು ಆಧುನಿಕತೆಗಾಗಲಿ ಅಥವಾ ಗ್ಲೋಬಲೈಸೇಷನ್ಗಾಗಲಿ ತನ್ನನ್ನು ತೆರ್ಕೊಂಡಿದ್ದರೂ ಕೂಡ ತನ್ನ ಮೂಲ ಸಂಸ್ಕೃತಿಯನ್ನು ಬಿಟ್ಟುಕೊಡಲ್ಲ, ಅಷ್ಟು ಸುಲಭ ಅಲ್ಲ. ಏನೇ ಆಧುನಿಕತೆ ಇದ್ರೂ ಕೂಡ ನಿಮಗೆ ಈ ಥರದ ಆಚರಣೆಗಳು ಈಗಲೂ ನಡೀತಿದೆ ಅಲ್ವಾ? ಅಂಟಿಗೆ ಪಿಂಟಿಗೆ ನಡೀತಿದೆ ಅಲ್ವಾ? ಗುಂಟೆ ಪದಗಳು ಹಾಡ್ತಾರಲ್ವಾ? ಯಕ್ಷಗಾನ ನಡೀತಿದೆ ಅಲ್ವಾ? ಭೂತಕೋಲಗಳು ನಡೀತಿದ್ದಾವೆ ಅಲ್ವಾ? ಕೋಲಾಟಗಳು ನಡೀತಿದ್ದಾವೆ ಅಲ್ವಾ? ಉತ್ತರ ಕರ್ನಾಟಕದ ಅಲ್ಲಿನ ಭಜನಾ ಪದಗಳು ಇವತ್ತಿಗೂ ಹಾಡ್ತಿದ್ದಾರಲ್ವಾ? ಕೆರೆಬೇಟೆ ನಡೀತಿದೆ ಅಲ್ವಾ? ಗಂದಿಬೇಟೆಗಳು ನಡೀತಿದ್ದಾವಲ್ವಾ? ಸೊ ನಿಮ್ಮ ಟ್ರೆಡಿಷನನ್ನು ಯಾವುದೇ ಕಾರಣಕ್ಕೋಸ್ಕರ ಅದು, ಯಾಕೆಂದರೆ ಅದು ಮಣ್ಣಿಂದ ಬಂದಿರೋದು, ಹೌದು, ಜೊತೆಗೆ ಬಂದಿರೋದು. ತಾನು ಎಲ್ಲಿ ಬದುಕ್ತಿದ್ದೀವಿ ಅಲ್ಲಿ ಅದು ಎಕ್ಸ್ಪ್ಲೋರ್ ಆಗಿರೋದು. ಅದನ್ನು ಬಿಟ್ಟು ಹೆಂಗೆ ಬದುಕೋಕ್ಕಾಗುತ್ತೆ? ಸೊ ಹಾಗಾಗಿ ಕೆರೆಬೇಟೆನೂ ಮರ್ತಿಲ್ಲ ಜನ. ಆಮೇಲೆ ಕ್ರೇಜ್ ಅದ್ರ ಜೊತೆಗೆ. ಸೊ ಕೆರೆಬೇಟೆಗೆ ನಿಮ್ಮ ಆಯ್ಕೆ ಆಗಿದ್ದು? ನನಗೆ ಗೌರಿಶಂಕರ್ ಅವರು ಫೋನ್ ಮಾಡಿದ್ರು, ಹಿಂಗೆ ನಾನು ಗೌರಿಶಂಕರ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಸರ್, ಒಂದು ಅದ್ಭುತವಾದ ಪಾತ್ರ ಇದೆ, ಸೊ ನೀವೇ ಮಾಡಬೇಕು, ಅದನ್ನು ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ, ನಾವು ಹೇಳಿದ ಗೆಟಪಲ್ಲಿ ಇರ್ಬೇಕು ನೀವು ಅಂತಂದ್ರು. ನಾನು ಕಲಾವಿದ ಆದ್ದರಿಂದ ನೀವು ಯಾವ ಗೆಟಪ್ ಕೊಡ್ತೀರೋ ಆ ಗೆಟಪ್ ಮಾಡ್ತೀನಿ ಅಂತ ಹೇಳಿ ಕತೆ ಹೇಳಿದಾಗ ನನಗೆ ಒಂಥರ ವಾವ್ ಅನ್ನಿಸ್ತು ಕತೆ ಕೇಳಿದ ಕೂಡಲೇ. ಆಮೇಲೆ ಅವತ್ತು ನಮ್ಮ ನಿರ್ದೇಶಕರು ರಾಜ್ಗುರು ಅವರು ಇದ್ದರು. ಸೊ ಕತೆ ಬಗ್ಗೆ ಎಲ್ಲ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದಾಗ, ಇಲ್ಲ ನಾನು ಖಂಡಿತ ಮಾಡ್ತೀನಿ, ಇದನ್ನು ಮಿಸ್ ಮಾಡ್ಕೊಳ್ಳಲ್ಲ ನಾನು ಅಂತ ಹೇಳಿ ಪಾತ್ರನ ಏನ್ ಪಾತ್ರ ನಿಮ್ದಂಗಿದ್ರೆ ಗೆಟಪ್ ಕೇಳಿದ್ರೆ ಇಲ್ಲ, ಅದ್ರ ಗಡ್ಡ ಮೀಸೆ ಎಲ್ಲ ತೆಗ್ಸಿದ್ರೆ ಅದನ್ನ ನೀವು ಟ್ರೈಲರ್ ನೋಡಿದ್ರಲ್ಲ, ಪಾತ್ರ ಏನು ಅಂತ ಗೊತ್ತಾಗೋಗಿದೆ. ಅದನ್ನ ಪೊಲೀಸ್ ಆಫೀಸರ್, ಇನ್ವೆಸ್ಟಿಗೇಷನ್ ಆಫೀಸರ್ ಮಾತ್ರ ಹೇಳದಲ್ಲ, ಇನ್ನೇನು ಏನ್ ಇನ್ವೆಸ್ಟಿಗೇಟ್ ಮಾಡ್ತೀರಾ ಅದೆಲ್ಲ ಹೇಳೋದು ಥಿಯೇಟರ್ಲ್ಲಿ ಗೊತ್ತಾಗುತ್ತಲ್ಲ ಮಾರ್ಚ್ 15ಕ್ಕೆ. ಓಕೆ, ಆಲ್ಮೋಸ್ಟ್ ಆಲ್ ಫಿಲಮ್ ಬಂದ ತಕ್ಷಣ ಸರ್ ಒಂದು ಯೂಶಲಿ ಇತ್ತೀಚೆಗೆ ಟ್ರೆಂಡ್ ಆಗ್ತಿರೋದು ಹೆಂಗೆ ಅಂತಂದ್ರೆ ಫಿಲಮ್ ಶೂಟಿಂಗ್ ಅಂತ ಮಾಡಬೇಕು ಅಂದಾಗ ಸೆಟ್ ಹಾಕುವಂತ ಒಂದು ಪದ್ಧತಿ ಇತ್ತು, ಮುಂಚಿನ ಕಾಲದಲ್ಲಿ ಇತ್ತು, ಮಧ್ಯ ಅದು ಕಳೆದೋಗಿತ್ತು, ತಿರ್ಗಾ ಈಗ ಸೆಟ್ಗೆ ಅಂತ ಹೋಗಿರೋದು. ಆದ್ರೆ ಈ ತರಹದ ಚಿತ್ರಗಳು ಅಂದ್ರೆ ಸಂಸ್ಕೃತಿಯ ಚಿತ್ರಗಳನ್ನ ಹೇಳ್ತೀವಿ ಅಂತ ಬಂದಾಗ ಅದನ್ನ ಸೆಟ್ ಹಾಕಿ ಮಾಡಿದ್ರೆ ಸೂಕ್ತವಾಗಿ ಕಾಣಿಸಲ್ಲ. ಖಂಡಿತ ನಿಮಗೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂತಂದರೆ ನಿಮ್ಮ ಸಹಜತೆ ಅನ್ನೋದು ನೀವು ಸೆಟ್ ಆಗ್ತಾಗ ಇರೋದಿಲ್ಲ. ಅದನ್ನು ನಿಮಗೆ ಈ ನೇಟಿವ್ ಕಥೆಗಳನ್ನ ಇಟ್ಟುಕೊಂಡು ಮಾಡಿದಾಗ ನಿಮ್ಗೆ ಆ ಜಾಗದಲ್ಲೇ ಹೋಗಿ ಮಾಡಿದ್ರೇ ಅದ್ರ ಬ್ಯೂಟಿ. ಸೊ ನಿಮ್ಗೆ ಆ ಬ್ಯೂಟಿ ಸೆಟ್ ಹಾಕೋದು ಕೂಡಲೇ ನಿಮ್ಗೆ ಅದ್ರ ಡೆಪ್ತ್ ಹೋಗ್ಬಿಡುತ್ತೆ. ಅದು ನೀವು ಎಂಥ ಅದ್ಭುತವಾಗಿ ಸೆಟ್ ಹಾಕಿದ್ರೂ ಕೂಡ ನಮಗೆ ನೇಚರ್ ಜೊತೆಗಿರುವ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಒಂದು ಡೆಪ್ತ್ ಇದೆಯಲ್ಲ, ಆ ಥರ ಒಂದು ಆಳ ಇದೆಯಲ್ಲ, ಆ ಥರದ್ದು ಒಂದು ಏನೋ ಒಂದು ಸೌಂಡ್ ಇದೆಯಲ್ಲ, ಅದ್ರದ್ದೇ ಏನೋ ಒಂದು ಮ್ಯೂಸಿಕ್ ಇರುತ್ತೆ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ. ಸೊ ನಿಮ್ಗೆ ಅಲ್ಲಿ ಕೆಲಸ ಮಾಡೋ ಮೂಡೇ ಬೇರೆ ಅದನ್ನು. ಸೊ ನೀವು ನೇಚರ್ಗೆ ಹೋಗಿ ಕೆಲಸ ಮಾಡೋ ಮೂಡೇ ಬೇರೆ, ಸೆಟ್ ಹಾಕೊಂಡು ಕೆಲಸ ಮಾಡೋದು. ಹೌದು, ಯಾಕಂದ್ರೆ ಇಲ್ಲಿ ಉಸಿರುಗಡಿಸುತ್ತೆ ನಿಮಗೆ ಸೆಟ್ ಹಾಕೊಂಡು ಮಾಡಿದಾಗ ಅದನ್ನ. ಬಟ್ ನಿಮ್ಗೆ ಅಲ್ಲಿ ಹಂಗೆ ಅನ್ಸಲ್ಲ ಅದನ್ನ. ಸೊ ಅದ್ರ ಭಾಗವಾಗ್ಬಿಡ್ತೀವಿ ಅಂತ. ಆಮೇಲೆ ನಿಮಗೆ ಅಲ್ಲಿ ಹೋಗಿ ಮಾಡಿದಾಗ ಆಟೋಮೆಟಿಕಲಿ ನಿಮಗೆ ಕೆಲಸ ಮಾಡೋರು ತವಿಂದ ಹಿಡಿದು ಪಾತ್ರಧಾರಿಗಳವರೆಗೂ ಅವರು ನಿಧಾನಕ್ಕೆ ತಮ್ಮ ಕೆಲಸದಲ್ಲಿ ಆಳಕ್ಕೆ ಇಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಸೆಟ್ಟಲ್ಲಿ ನಿಮ್ಗೆ ಅದು ಸಿಗಲ್ಲ, ಅದು ಡಿಫಿಕಲ್ಟ್ ಆಗುತ್ತೆ. ಓಕೆ, ಭಾಷೆ ಎಷ್ಟು ಕಷ್ಟ ಆಯ್ತು ಮಲ್ಲಣ್ಣ ಭಾಷೆ ಮಾತಾಡೋದು, ಅಥವಾ ನೀವು ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾ ಹೋಗೋದ್ರಿಂದ ಅದೇ ಭಾಷೆನೇ? ಇಲ್ಲ, ನನಗೆ ನ್ಯೂಟ್ರಲ್ ಭಾಷೆ ಇಟ್ಟಿದ್ದರಿಂದ ನಾನು ಬಚಾವಾದೆ. ಹಂಗೂ ಕೂಡ ಡೈರೆಕ್ಟ್ರು ಈಗ ಯಾವುದೇ ಒಬ್ಬ ವ್ಯಕ್ತಿ ಎಲ್ಲೇ ಕೆಲಸ ಮಾಡಕ್ಕೆ ಹೋದ್ರು, ಯಾವುದೇ ಭಾಗಕ್ಕೆ ಹೋದ್ರು ಅಲ್ಲಿನ ಭಾಷೆ ಕೆಲವು ಪದಗಳನ್ನ ಅಲ್ಲಲ್ಲೇ ಬಳಸ್ತಾರಲ್ಲ, ಆ ಥರದ ಪದಗಳನ್ನ ನಮ್ಮ ಗೌರಿಶಂಕರ್ ಅವರು ಇಲ್ಲ ಹೇಳಬೇಕು ಈ ಪದಗಳನ್ನ ಅಂತ ಹೇಳ್ಸಿದ್ದಾರೆ. ಅಲ್ಲಲ್ಲೇ ಹೇಳ್ಸಿದ್ದಾರೆ. ಹೆಂಗೆ ಅನಿಸ್ತು ಮಲೆನಾಡು ಭಾಷೆಗೂ? ಚೆನ್ನಾಗಿದೆ ಅದು. ಅಂದರೆ ನಿಮಗೆ ಪ್ರತಿ
ಪ್ರಾದೇಶಿಕ ಭಾಷೆಯು ನೀವು ಚಾಮರಾಜನಗರ ತಗೊಳ್ಳಿ, ಮಲೆನಾಡು ತಗೊಳ್ಳಿ, ನಿಮಗೆ ಕರಾವಳಿ ತಗೊಳ್ಳಿ, ಉತ್ತರ ಕನ್ನಡ ತಗೊಳ್ಳಿ, ಉತ್ತರ ಕರ್ನಾಟಕ ತಗೊಳ್ಳಿ, ನಿಮ್ಗೆ ಹೈದ್ರಾಬಾದ್ ಕರ್ನಾಟಕ ತಗೊಳ್ಳಿ. ಸೊ ನಿಮ್ಗೆ ಎಲ್ಲಿಗೆ ಹೋದ್ರೂ ಕೂಡ ನಿಮಗೆ ಆನೇಕಲ್ ಭಾಗ ಅಲ್ಲಿ ಒಂದು ಸ್ಲ್ಯಾಂಗ್ ಇದೆ, ಅದನ್ನ ಜೊತೆ ನಿಮಗೆ ಚಾಮರಾಜನಗರ ಭಾಗ. ಚಾಮರಾಜನಗರ. ಸೊ ನೀವು ಆ ಕಡೆ ಹೋದ್ರೆ ನಿಮಗೆ ಆ ಭಾಷೆಗೆ ಅದರದೇ ಆದ ಒಂದು ಪೊಯಿಟಿಕ್ ಗುಣ ಇರುತ್ತೆ, ಅದನ್ನ ಒಂದು ಕಾವ್ಯ ಗುಣ ಇರುತ್ತೆ. ಸೊ ಅದು ಮಲೆನಾಡು ಭಾಷೆಯಲ್ಲೂ ಇದೆ. ಇದನ್ನು ಎಂತ ಅಂತ ಕೇಳ್ದ ಬಾಯ್ ಎಂತ ಅಂತಾರೆ. ಇದೆಲ್ಲದ್ರ ಜೊತೆನಲ್ಲಿ ಸರ್ ಒಂದು ವಿಷಯ ಲೈಕ್ ನಾನು ಪ್ರತಿಯೊಬ್ಬರಿಗೂ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವಂಥ ಪ್ರಯತ್ನ ಇಡೀ ಕನ್ನಡ ಇಂಡಸ್ಟ್ರಿ ಇದೆ ಅನ್ನೋದು ನನ್ನ ಒಂದು ಊಹೆ. ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರಿಗೆ ಆಡಿಯನ್ಸ್ನ ಕರೆಸುವಂಥದ್ದು ತುಂಬ ಕಷ್ಟ ಆಗೋಗ್ತಿದೆ. ಏನಕ್ಕೆ ಆಡಿಯನ್ಸ್ ಮುಂಚೆ ಬಂದಂಗೆ ಬರ್ತಾ ಇಲ್ಲ. ಮುಂಚೆ ಒಂದು ಒಳ್ಳೆ ಫಿಲಮ್ ಬಂದಿದೆ ಅಂದ್ರೆ ಥಿಯೇಟ್ರಿಗೆ ಬರ್ತಾ ಇದ್ರು. ಇವತ್ತು ಅದ್ಭುತವಾಗಿರುವಂಥ ಫಿಲಮ್ ಬಂದಿದೆ ಅಂದ್ರೆ ನಾವು ಥಿಯೇಟ್ರಿಗೆ ಕರೆಸುವಂಥದ್ದು ತುಂಬ ಕಷ್ಟ ಆಗ್ತಾ ಇದೆ. ಯಾಕೆ ಕಷ್ಟ ಆಗ್ತಿರೋಂಥದ್ದು ಅಂದರೆ ಚಿತ್ರರಂಗದವರು ಅಥವಾ ಚಿತ್ರಕರ್ಮಿಗಳು ಎಲ್ಲಿ ಎಡವಿದ್ದಾರೆ? ಅಲ್ಲ, ಅದು ಎಡವಿದರೆ ಅನ್ನೋದಕ್ಕಿಂತ ನಿಮಗೆ ಪ್ರೇಕ್ಷಕನ ಪ್ರಿಯಾರಿಟೀಸ್ ಏನೇನು ಅನ್ನೋದನ್ನ ನಾವು ಹುಡುಕ್ಬೇಕಾಗುತ್ತೆ ಅಂತ ನನಗನ್ಸುತ್ತೆ. ಅದನ್ನು ಒಂದು ಪರ್ಟಿಕ್ಯುಲರ್ ಇಂಥದ್ದೇ ರೀಸನ್ನು ಅಂತ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಯಾಕೆಂದರೆ ಈಗ ಅವನ ಆಯ್ಕೆಗಳು ಮತ್ತು ಆದ್ಯತೆಗಳು ಬೇರೆ ಬೇರೆ ಆಗಿದ್ದಾವೆ. ಅದನ್ನು ಯಾಕೆಂದರೆ ಅವನ ಅಂಗೈಯೊಳಗಡೆ ಇವತ್ತು ಇಡೀ ಜಗತ್ತು ಕೂತಿದೆ. ಅದು ಒಂದು ಚಿಕ್ಕ ಮೊಬೈಲ್ ಅನ್ನುವ ಇದ್ರ ಮುಖಾಂತರ ಇಡೀ ಜಗತ್ತು ಕೂತಿದೆ. ಸೊ ಅದರಲ್ಲಿ ನೋಡುವಂಥ ವಿಷಯಗಳು ಒಂದು ಬೇರೆ ಬೇರೆ ಏನೋ ಇರುತ್ತೆ. ಅವನಿಗೆ ಅವನ ಸಿನಿಮಾಗಿಂದ ಆಸಕ್ತಿಯನ್ನು ಉಡಿಸುವಂಥ ಏನೇನೋ ವಿಷಯಗಳಿದ್ದಾವೆ ಅದರಲ್ಲಿ. ಅಂದರೆ ಸಿನಿಮಾ ಆಸಕ್ತಿ ಉಡಿಸ್ತಾ ಇಲ್ಲ ಅಂತೆಲ್ಲ ಹೇಳ್ತಿರೋದು ಅವನು. ಸೊ ಅವನಿಗೆ ಈ ಥರದ್ದೊಂದು ಇದು ಸಿನಿಮಾ ಅಥವಾ ಸಾಹಿತ್ಯ ಅಥವಾ ರಂಗಭೂಮಿ ಈ ಥರದ್ದು ನಮ್ಗೆ ಆದ್ಯತೆ, ನಮ್ಮ ಆದ್ಯತೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಅದನ್ನ ಅದು ನಿಮಗೆ ಪಾಲಿಟಿಕ್ಸ್ ಕಾರಣವ. ಈಗ ಹಂಗೆ ನೋಡಿದ್ರೆ ನಮ್ಮ ಪ್ರೇಕ್ಷಕರು ಪಾಲಿಟಿಕ್ಸನ್ನು ಫಾಲೋ ಮಾಡೋ ಅಷ್ಟು ನಮ್ಮ ಸಿನಿಮಾಗಳನ್ನ ಅಥವಾ ನಮ್ಮ ಪರಂಪರೆಯನ್ನು ಫಾಲೋ ಮಾಡ್ತಿಲ್ಲ. ಪಾಲಿಟಿಕ್ಸ್ ಇರ್ಬೋದು ಅಥವಾ ಅವರ ಎಕಾನಮಿ ಇರ್ಬೋದು, ಅವ್ರ ಟೈಮ್ ಇರ್ಬೋದು, ಇಂಥದ್ದೆಂತ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗ್ತಿಲ್ಲ. ಅದನ್ನ ಈಗ ಅದು ಚಿತ್ರರಂಗ ಏನು ಅಂತ ಆಡಿಯನ್ಸ್ ಸೈಕಾಲಜಿನ ಹುಡುಕೊಂಡು ಕೆಲಸ ಮಾಡಬೇಕಾಗಿದೆ ಇವಾಗ. ಸೊ ಹಾಗಾಗಿ ಅದನ್ನು ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ರೆ ಜನನ ಮಾಡ್ಬೋದು. ಅಂದರೆ ಈಗ ನೋಡಿ, ಈಗ ನೀವು ಆವಾಗಲೇ ಹೇಳ್ತಿರತ್ತೆ ನಮ್ಮ ನೆಲಮೂಲದ ಕಥೆಗಳನ್ನ ಇಟ್ಕೊಂಡು ಮಾಡಿದಾಗ ಗೆಲ್ತವೆ ಅಂತ. ಯಾಕೆಂದರೆ ಈಗಿನ ಜನ್ರೇಷನ್ಗೆ ನಮ್ಮ ಟ್ರೆಡಿಷನ್ ಏನು ಅನ್ನೋದೇ ಗೊತ್ತಿಲ್ಲ. ಅದು ಹೌದು. ಈಗ ಅದು ಅವರು ಟ್ರೆಡಿಷನ್ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಫಾರ್ವರ್ಡ್ ಮೆಸೇಜ್ಗಳಿಂದ ನಮ್ಮ ಸಂಸ್ಕೃತಿ ಅಂತ ಮಾತಾಡ್ತಾರೆ. ನಿಜವಾದ ನಮ್ಮ ಸಂಸ್ಕೃತಿ ಏನು ಅನ್ನೋದು ಅವರು ಅನುಭವಿಸಿರಲ್ಲ, ನೋಡಿರಲ್ಲ. ಎಲ್ಲೂ ಹೋದಾಗ ಅವ್ರದ್ದು ಬೇರೆ ಥರದ್ದೇ ಇದರಲ್ಲಿ ಲೋಕದಲ್ಲಿ ಇರ್ತಾರೆ. ಈಗ ಮಲೆನಾಡಿಗೆ ಹೋದಾಗ ಇವತ್ತಿನ ಜನ್ರೇಷನ್ ಅವ್ರು ಏನು ನೋಡ್ತಾರಲ್ಲಿ? ನೇಚರ್ ನೋಡ್ಕೊಂಡ್ ಬರ್ತಾರೆ. ಅದನ್ನ ಅಷ್ಟೇ ಮುಗ್ದೈತು. ಅದು ನೇಚರ್ ಒಳಗಡೆ ಏನಿದೆ ಅಂತ ಇಲ್ಲಿ ಹುಡುಕ್ತಿರೋದು. ಸೊ ಇಲ್ಲಿ ಯಾವ ಥರದ ಪ್ರಾಣಿಗಳಿರ್ತವೆ, ಯಾವ ಥರದ ಕೀಟಗಳಿರ್ತವೆ, ಇಲ್ಲಿ ಏನು ಸೌಂಡ್ ಬರುತ್ತೆ, ಅಥವಾ ಇಲ್ಲಿನ ಜನ ಏನು, ಅವ್ರ ಡ್ರೆಸ್ ಕೋಡ್ ಹೇಗಿರುತ್ತೆ, ಅವ್ರ ಮಾತು ಹೇಗಿರುತ್ತೆ, ಅವ್ರ ಫುಡ್ ಹೇಗಿರುತ್ತೆ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದೇ ಇಲ್ಲ. ಸೊ ಈ ಥರದ ಸಿನಿಮಾಗಳ ಕೈ ಇಟ್ಟಾಗ ಇದನ್ನು ತೋರಿಸಿದಾಗ ಅವ್ರಿಗೆ ಇದು ಹಿಂಗಿದೆಯಾ, ನಾವು ಹೋಗಿದ್ವಿ, ನಾವು ನೋಡ್ಲಿಲ್ವಲ್ಲ ಇದು ಅಂತ ಅನ್ಸುತ್ತೆ. ಸಿನಿಮಾ ಈಗ ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ನೀವು ಹೇಳ್ದಂಗೆ ನೆಲ ಮೂಲಕ್ಕೆ ಕೈ ಇಡಬೇಕಾಗುತ್ತೆ. ಓಕೆ, ಒಂದು ಔಟ್ ಆಫ್ ದ ಬಾಕ್ಸ್ ಕ್ವೆಶ್ಚನ್ಸ್ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಏನಿಲ್ಲ, ಧ್ರುವ ಸರ್ಜಾ ಅವ್ರ ಬಗ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಮಾಡಿರುವಂತಹ ಫಿಲಮ್ಸ್ಗಳಿಗೆ ಹಾಕುವಂತಹ ಬಡ್ಜೆಟನ್ನು ರಿಕವರ್ ಮಾಡೋದೇ ಕಷ್ಟ ಅಂತಾರೆ. ಅಂಥದ್ರಲ್ಲಿ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರದ ಆಡಿಯೋ ರೈಟ್ಸ್ ಬಂದ್ಬಿಟ್ಟು 10 ಕೋಟಿಗೆ ಹೋಗುತ್ತೆ. ಅದು ಒಂದು ಫಿಲಮ್ನ ಬಡ್ಜೆಟ್ಗಿನ ಹೆಚ್ಚಿನಾದಂಥದ್ದು. ಮಾಡಿರುವಂಥದ್ದು ಕಡಿಮೆ ಚಿತ್ರಗಳು, 4ರಿಂದ 5ನೇ ಚಿತ್ರ. 5ನೇ ಚಿತ್ರಕ್ಕೆ ಒಬ್ಬ ವ್ಯಕ್ತಿ ಮೇಲೆ ಪ್ರೊಡ್ಯೂಸರ್ಸ್ 100 ಕೋಟಿವರೆಗೂ ಇನ್ವೆಸ್ಟ್ ಮಾಡಕ್ಕೆ ಬರ್ತಾ ಇದ್ದಾರೆ. ಕಡಿಮೆ ಚಿತ್ರದಲ್ಲಿ ಆ ಫ್ಯಾನ್ ಬೇಸ್ನ ಗಳಿಸಿರುವಂಥದ್ದು. ಆ ವಿಚಾರವಾಗಿ ಧ್ರುವ ಸರ್ಜಾ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಅದು ನಾವೆಲ್ಲ ಹೆಮ್ಮೆ ಪಡುವಂಥದ್ದಲ್ವಾ. ತುಂಬ ಕಡಿಮೆ ಚಿತ್ರಗಳಲ್ಲಿ ಆ ಮಟ್ಟಕ್ಕೆ ರೀಚ್ ಆಗೋದು. ಈಗ ನೋಡಿ, ಈಗ ನೀವೇ ಹೇಳಿದ್ರೆ ಆಡಿಯೋ ರೈಟ್ಸೇ 10 ಕೋಟಿಗೆ ಹೋಗುತ್ತೆ ಅಂತಂದರೆ ಒಂದು ದೊಡ್ಡ ಬಡ್ಜೆಟ್ಟಿನ ಸಿನಿಮಾ ಬಡ್ಜೆಟಲ್ಲೇ ನಿಮಗೆ ಆಡಿಯೋ ಬರ್ತಿದೆ ಅಂತಂದರೆ ನಾವೆಲ್ಲ ಖುಷಿ ಪಡೋವಂಥದ್ದನ್ನು. ಆಮೇಲೆ ಈಗ ನೋಡ್ರಿ 5-6 ಸಿನಿಮಾಗಳಲ್ಲೇ 100 ಕೋಟಿ ಹಾಕುವ ಮಟ್ಟಕ್ಕೆ ಒಬ್ಬ ವ್ಯಕ್ತಿ ಬೆಳೆಯೋದು ಅಂತಂದ್ರೆ ಅದು ಹುಡುಗಾಟದ ಮಾತಲ್ಲ, ಅದು ಎಲ್ರಿಗೂ ಆಗಲ್ಲ. ಸೊ ನಾವು ಕನ್ನಡಿಗರು ಸಂಭ್ರಮ ಪಡೋಂಥ ವಿಷಯ ಅದು. ಯಾವುದಾದ್ರೂ ಫಿಲಮಲ್ಲಿ ಅದು ನೆಕ್ಸ್ಟ್ ಇನ್ನು 500 ಕೋಟಿ ಸಿನಿಮಾ ಮಾಡಂಗಾಗಲಿ ಅನ್ನೋದು ನಮ್ಮ ಆಸೆ. ಅವರು ಅಷ್ಟೇ ಅಲ್ಲ, ನಮ್ಮ ಕನ್ನಡದ ಎಲ್ಲ ಸ್ಟಾರ್ಗಳು ಹಂಗೆ ಇದ್ದಾರೆ. ಅದಾಗುತ್ತೆ ನೋಡ್ರಿ, ಸಿನಿಮಾದಿಂದ ಸಿನಿಮಾಗೆ ಈಗ ನೋಡ್ರಿ ನಿಮಗೆ KGF ಆಯಿತು, ಕಾಂತಾರ ಆಯಿತು, ಈಗ ಕಾಟೇರ ಆಯಿತು.
ಸೊ ಹಿಂಗೆ ಸಿನಿಮಾದಿಂದ ಸಿನಿಮಾಗೆ ನಮ್ಮ ಇಂಡಸ್ಟ್ರಿ ಹಿಂಗೆ ವಿಸ್ತಾರ ಆಗ್ತಿದೆ. ಓಕೆ, ಸೊ ಬೀಯಿಂಗ್ ಅ ಪಾರ್ಟ್ ಯಾವ್ದಾದ್ರು ಬಂದಿತ್ತಾ ಧ್ರುವ ಸರ್ಜಾ ಜೊತೆ ಆಕ್ಟ್ ಮಾಡ್ಬೇಕು ಅಂತಿಲ್ಲ, ಅಥವಾ ಡೇಟ್ ಇಂದ ಮಿಸ್ ಆಗಿ ಯಾವ್ದಾದ್ರು ಆಗಿರೋದಿದೆಯಾ? ಇಲ್ಲ, ಆ ಥರದ್ದು ಯಾವುದು ಸೊ ಎಕ್ಸ್ಪೆಕ್ಟ್ ಮಾಡ್ತಿದ್ರ ಒಂದೇ ಖಂಡಿತವಾಗ್ಲೂ ಬೀಯಿಂಗ್ ಅ ಪಾರ್ಟ್ ಆಗ್ಬೇಕು? ಇಲ್ಲ, ನನಗೆ ಆ ಥರ ಇದು ಹಿಂಗೆ ಇವ್ರ ಜೊತೆಲೇ ಆ್ಯಕ್ಟ್ ಮಾಡಬೇಕು, ಅವ್ರ ಜೊತೆಲೇ ಆ್ಯಕ್ಟ್ ಮಾಡಬೇಕು, ಆ ಥರದ್ದು ಏನಿಲ್ಲ. ನನ್ನ ಕೆಲಸ ಬಂತು ಹೋಗಿ ಮಾಡ್ತೀನಿ. ಯಾಕೆಂದ್ರೆ ನಾನು ಕಸಬೆ ಕಲಾವಿದ ಆಗಿರೋದ್ರಿಂದ ನನಗೆ ಯಾರು ಅದು ಹೊಸಬ್ರು ಹಳಬ್ರು ಆ ಥರದ್ದು ಏನಿಲ್ಲ. ನನ್ನ ಕಸಬೆ ಇದಾಗಿರೋದ್ರಿಂದ ಹೋಗ್ತಾ ಇರ್ತೀನಿ, ಕೆಲಸ ಮಾಡ್ತೀನಿ. ಓಕೆ, ಸೊ ಕೊನೆಯದಾಗಿ ಇದೇ 15th ಕೆರೆಬೇಟೆ ತೆರೆ ಮೇಲೆ ಬರ್ತಾ ಇದೆ. ಮಲೆನಾಡಿನ ಸಂಸ್ಕೃತಿಯ ನೆಲಮೂಲದ ಕಥೆಯನ್ನು ಹೇಳಕೊಟ್ಟಿದೆ. ಬೀಯಿಂಗ್ ಆಡಿಯನ್ಸ್, ಅದೇ ಅವಾಗಲೇ ಮಾತಾಡ್ತಾ ಇದ್ವಿ, ಇಡೀ ಜಗತ್ತು ಅಂಗೈಯಲ್ಲಿ ಬಂದಿರೋದ್ರಿಂದ ಆಡಿಯನ್ಸ್ನ ಅಂಗೈನ ಬಿಟ್ಟು ಥಿಯೇಟರ್ ಕರ್ಸುವಂಥದ್ದು ಕಷ್ಟ ಆಗಿದೆ ಅಂತ ಹೇಳ್ತಿರೋದ್ರಿಂದ ಒಬ್ಬ ಆಡಿಯನ್ ನಿಮ್ಮ ಫಿಲ್ಮ್ಗೆ ಎರಡೂವರೆ ಗಂಟೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅವನ ಮೊಬೈಲ್ನಲ್ಲಿ ಬಿಟ್ಟು ಈ ಒಂದು ಫಿಲ್ಮ್ ಬರಬೇಕು ಅಂದ್ರೆ ಏನ್ ಸಿಗುತ್ತೆ, ಅವನು ಈ ಒಂದು ಚಿತ್ರವನ್ನ ಯಾಕೆ ನೋಡ್ಬೇಕು ಅನ್ನೋದನ್ನ ಕೊನೆಯದಾಗಿ ಆಡಿಯನ್ಗೆ ಕನ್ವೆ ಮಾಡೋದಾದ್ರೆ? ಸರ್, ಒಂದು ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಅದನ್ನ ಒಂದು ಈ ನೇಟಿವ್ ಕಥೆನ ಇಟ್ಕೊಂಡು ಕಮರ್ಷಿಯಲ್ ಆಗಿ ಮಾಡೋದು ತುಂಬ ಚಾಲೆಂಜಿಂಗ್ ಆಯ್ತಾ. ಅದನ್ನು ನಮ್ಮ ನಿರ್ದೇಶಕರು ರಾಜಗುರು ಅವರು ಮತ್ತು ಅವ್ರಿಗೆ ಸಾಥಾಗಿ ನಿಂತಿದ್ದ ನಮ್ಮ ಗೌರಿಶಂಕರ್ ಅವರು ಆ ಚಾಲೆಂಜನ್ನು ತಗೊಂಡು ಮಾಡಿದ್ದಾರೆ. ಆಮೇಲೆ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಪ್ರತಿ ವಿಷಯದಲ್ಲೂ ನಿಮ್ಗೆ ಅದು ಮೇಕಿಂಗಿಂದ ಇರ್ಬೋದು, ಮ್ಯೂಸಿಕ್ಕಿಂದ ಇರ್ಬೋದು, ಡಬ್ಬಿಂಗಲ್ಲಿ ಇರ್ಬೋದು, ಪ್ರತಿ ಹಂತದಲ್ಲೂ ಕೂಡ ಎಲ್ಲೂ ಕಾಂಪ್ರಮೈಸ್ ಆಗದೆ ಮಾಡಿರೋಂಥದ್ದು. ಮತ್ತು ಈ ಒಂದು ನೇಟಿವ್ ಕಥೆನ ಎಷ್ಟು ನೀಟಾಗಿ ಹೇಳಿದ್ದಾರೆ. ಇನ್ನೂ ಒಂದು ಮುಖ್ಯವಾದ್ದು ಏನು ಅಂತಂದ್ರೆ ಇಲ್ಲಿ ಪ್ರತಿ ಪಾತ್ರಗಳು ಕೊಟ್ಟಿರೋ ಇಂಪಾರ್ಟೆನ್ಸು, ಒಂದು ಸಣ್ಣ ಪಾತ್ರಕ್ಕೂ ಕೊಟ್ಟಿರೋ ಇಂಪಾರ್ಟೆನ್ಸು, ಮತ್ತು ಅಲ್ಲಿರೋ ಇಡೀ ಸಿನಿಮಾ ತಗೊಂಡೋಗೋ ಮೆಥಡ್. ಸೊ ನಿಮ್ಮ ಎಮೋಷ್ನಲಿ ಇರ್ಬೋದು, ನಿಮ್ಮನ್ನು ಹ್ಯೂಮರಸ್ ಆಗಿರ್ಬೋದು, ಒಂದು ಸೀರಿಯಸ್ಸು, ಒಂದು ಕ್ಯೂರಿಯಾಸಿಟಿ, ಈ ಥರದನ್ನೆಲ್ಲ ಇಟ್ಕೊಂಡು ಈ ಸಿನಿಮಾ ಹೇಳ್ಕೊಂಡು ಎಲ್ಲೂ ಕೂಡ ನಿಮಗೆ ರಿಲ್ಯಾಕ್ಸ್ ಆಗೋಕ್ಕೆ ಬಿಡದಂಗೆ ತಗೊಂಡೋಗಿರೋದು ಈ ಸಿನಿಮಾದ ಅತ್ಯದ್ಭುತ ಅಂತ ನಾ ಹೇಳಿ. ಹಾಡುಗಳು ತುಂಬ ಚೆನ್ನಾಗಿದ್ದಾವೆ. ಹೌದು. ಆಮೇಲೆ ಅಭಿನಯ ಅಂತೂ ಇಲ್ಲಿರೋ ಕಲಾವಿದರುಗಳು, ನಮ್ಮ ಗೋಪಾಲ್ ದೇಶಪಾಂಡೆ ಅವರು, ಅದ್ಭುತವಾದ ಆಕ್ಟರು, ನೀವು ಹರಡಿ ಮೇಡಮ್, ಎಷ್ಟು ಜನ ಕಲಾವಿದರು. ಆಮೇಲೆ ಗೌತಮ್ ಅಂತ ಒಬ್ಬರು ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಹಿಂಗೆ ಪ್ರತಿ ಪಾತ್ರಗಳನ್ನ ಇವರು ಆಯ್ಕೆ ಮಾಡಿರೋ ಇದು ಒಬ್ರಿಗಿಂತ ಒಬ್ಬರು ಅದ್ಭುತವಾಗಿ ಮಾಡಿದ್ದಾರೆ ಅದನ್ನ. ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಮುಖಾಂತರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಸೊ ಮತ್ತೆ ಭೇಟಿ ಆಗೋಣ ಆಫ್ಟರ್ ಸಕ್ಸಸ್, ಕೆರೆಬೇಟೆ ಸಕ್ಸಸ್. ಖಂಡಿತ. ಎಸ್, ಥ್ಯಾಂಕ್ ಯು.